ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಬೀದಿಗೆ ಬಂತು ಕಾಟೇರ ಚಿತ್ರದ ವಿಲನ್ ಬದುಕು. ಸ್ಟಾರ್ ಹೀರೋ ಆಗಿ ಮೆರೆದಿದ್ದಂತಹ ನಟನ ಈ ಸ್ಥಿತಿಗೆ ಕಾರಣ ಏನು? ಸ್ಟಾರ್ ಹೀರೋ ಆಗಿ ಅನೇಕ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಂತಹ ಜಗಪತಿ ಬಾಬು ಇತ್ತೀಚಿನ ದಿನಗಳಲ್ಲಿ ಖಳನಾಯಕನಾಗಿ ನಟಿಸುವ ಮೂಲಕ ಹೊಸ ರೀತಿಯಾದ ಸಂಚಲನ ಸೃಷ್ಟಿ ಮಾಡಿದ್ರು. ರಾಮ್ ಚರಣ್ ಅಭಿನಯದ ರಂಗಸ್ಥಳಂ ಚಿತ್ರದಲ್ಲಿ ಖಳನಾಯಕನ ಪಾತ್ರದಲ್ಲಿ ನಟಿಸುವ ಮೂಲಕ ಸೌತ್ ಪ್ರೇಕ್ಷಕರನ್ನ ಮೆಚ್ಚಿಸಿದ ಈ ನಟ ಕಾಟೇರ ಮೂಲಕ ಕನ್ನಡಕ್ಕೂ ಕೂಡ ಎಂಟ್ರಿ ಕೊಟ್ರು. ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋವೊಂದನ್ನ ಪೋಸ್ಟ್ ಮಾಡಿದ್ದು, ಈ ವಿಡಿಯೋ ಇದೀಗ ಎಲ್ಲರ ಗಮನ ಸೆಳೀತಾ ಇದೆ. ಕ್ಲಿಪ್ ನಲ್ಲಿ ಜಗಪತಿ ಬಾಬು ಒಬ್ಬಂಟಿಯಾಗಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ತುಂಬಾನೇ ಸರಳ, ಸೌಜನ್ಯ ವ್ಯಕ್ತಿಯಂತೆ ಈ ಒಂದು ವಿಡಿಯೋದಲ್ಲಿ ಕಂಡು ಬರ್ತಾರೆ. ಸ್ಟಾರ್ ನಟ ಕಣ್ಣ ಮುಂದೆ ಇದ್ರೂ ಕೂಡ ಕೆಲವರು ಅದನ್ನ ಗಮನಿಸಿದರೆ, ಇನ್ನು ಕೆಲವರು ಯಾರು ಅತ್ತ ಕಣ್ಣೆತ್ತಿ ಕೂಡ ನೋಡ್ಲಿಲ್ಲ. ಅಷ್ಟಕ್ಕೂ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಂತಹ ಹೀರೋ ಏಕಾಏಕಿ ಈ ರೀತಿ ಬೀದಿಗೆ ಬಂದಿದ್ದು ಹೇಗೆ? ಅವರು ಯಾಕೆ ಇಷ್ಟೊಂದು ಸರಳವಾಗಿದ್ದಾರೆ? ಒಂದ್ ರೀತಿ ಕುತೂಹಲ ನಿಮ್ಗೂ ಕೂಡ ಇರ್ಬೋದು. ಇದರ ಅಸಲಿಯತ್ತು ಏನು ಅಂತ ಹೇಳಿದ್ರೆ, ನಟನಿಗೆ ಏನಾಯ್ತು ಅಂತ ಹೇಳಿ ತಲೆ ಕೆಡಿಸ್ಕೊಂಡವರು ಒಂದಷ್ಟು ಜನ ಆದ್ರೆ, ಇನ್ನು ಕೆಲವರು ಇದು ಸಿನಿಮಾ ಒಂದರ ಶೂಟಿಂಗ್ ನ ಕ್ಲಿಪ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಲ್ಲದೆ ಈ ಕುರಿತು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದ ಮಾಹಿತಿ ಲಭ್ಯವಾಗಿಲ್ಲ. ನಟ ಜಗಪತಿ ಬಾಬು ಇದನ್ನ ಅಪ್ಡೇಟ್ ಕೂಡ ಮಾಡಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.